ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಚಚ್ಚು ಬಾರಿಸು ಅನ್ನೋದಕ್ಕಿಂತ ಹೆಂಗೆ ಅಂತ ಮತ್ತೆ ಈ ಪಿಚ್ ಬಗ್ಗೆನೂ ನಾವು ನೋಡಿದಾಗ ಇದು ಬ್ಯಾಟರ್ಸ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗೋದು. ಒಂದು ಅಪ್ಡೇಟ್ ಸಿಗ್ತಿದೆ ನೋಡೋಣ. ಬೆಂಗಳೂರು ವರ್ಸಸ್ ಗುಜರಾತ್ ನಡುವೆ IPL ಫೈನಲ್ ಮ್ಯಾಚ್ ನಡೀತಾ ಇರೋದು. ಆದರೆ ಬೆಂಗಳೂರಿನ ಎಲ್ಲ ಕಡೆ ಪೊಲೀಸರು ಹೈ ಅಲರ್ಟ್ ಆಗ್ತಾ ಇದ್ದಾರೆ. ಹೌದು, ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲೇ ಮ್ಯಾಚ್ ನಡೀತಾ ಇರೋದು. ಬೆಂಗಳೂರಲ್ಲಿ ಯಾಕೆ ಹೈ ಅಲರ್ಟು ಅಂತಂದರೆ RCB ಬೆಂಗಳೂರು ನಮ್ಮ ಮ್ಯಾಚು ಅಂತಂದಾಗ ಅದು ಎಲ್ಲರೂ ನಡೀಲಿ, ನಾವೇ ಸೆಲೆಬ್ರೇಷನ್ ಮಾಡೋದು. ಅದು ಹೇಳ್ತಾರಲ್ಲ, ಪಟಾಕಿ ಯಾರೇ ತರಲಿ ಹಚ್ಚೋದು ನಾವಾಗಿರಬೇಕು ಅಂತ. ಹಾಗೆ ಅದು ಎಲ್ಲಿ ಬೇಕಾದರೂ ಮ್ಯಾಚ್ ನಡೀಲಿ, ನಾವು ಎಲ್ಲೆಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಸಾಧ್ಯನೋ ನಮ್ಮ ಮನೇಲಿ ಅಡುಗೆ ಮನೇಲಿ ನಿಂತ್ಕೊಂಡು ತಟ್ಟೆ ಬಡಿದ್ರೂ ಪರವಾಗಿಲ್ಲ, ಸೆಲೆಬ್ರೇಷನ್ ಅಂತೂ ನಾವು ಮಾಡಲೇಬೇಕು ಅಂತ ಪಬ್ಬು, ರೆಸ್ಟೋರೆಂಟು, ಬಾರು, ಮಾಲು ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ನಗರದಾದ್ಯಂತ ಅಲರ್ಟ್ ಆಗಲಾಗಿದೆ. ಸಿಟಿ ಪೊಲೀಸರು ನಿನ್ನೆನೇ ಆಲ್ರೆಡಿ ಹೇಳಿದರು, ಸ್ಕ್ರೀನಿಂಗ್ ಮಾಡೋದು ಅದು ಇದು ಮತ್ತೊಂದು ಬೇಡ ಅಂತ. ಬಿಕಾಸ್ ಗಾಂಜಾ, ಮಾದಕ ವಸ್ತು, ಪಾರ್ಟಿಗಳು ಇವೆಲ್ಲ ನಡೀತಾ ಇರುತ್ತೆ. ರೇವ್ ಪಾರ್ಟಿಗಳು ಕೂಡ ನಡೆಯುತ್ತೆ. ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಸೊ ಯೂತ್ಸ್ ಅಂತ ಅಂದಾಗ ನಮಗೆ ಆಲ್ಮೋಸ್ಟ್ ಒಂದು ವಾರದಿಂದನೇ ಪ್ಲಾನಿಂಗ್ ಶುರುವಾಗ್ಬಿಟ್ಟಿರುತ್ತೆ. ಲಾಸ್ಟ್ ಮ್ಯಾಚ್ ಅನ್ನುವಂಥ ಕಾರಣಕ್ಕಾಗಿ ಯಾವ ಪಬ್ಬಿಗೆ ಹೋಗೋಣ, ಯಾವ ರೆಸಾರ್ಟಿಗೆ ಹೋಗೋಣ, ಎಲ್ಲಿ ಪಾರ್ಟಿ ಮಾಡೋಣ ಅಂತ. ಸೊ ಹಾಗಾಗಿ ಅಹಿತಕರ ಘಟನೆಗಳು ನಡೀಬಾರ್ದು. ಕೆಲವರು ತುಂಬ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಇವತ್ತು ಪಕ್ಕಾ ಪಾರ್ಟಿ ಮಾಡಬೇಕು ಅಂತ, ಆಫೀಸಿಗೆ ರಜಾ ಹಾಕಾದ್ರೂ ಪರವಾಗಿಲ್ಲ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇವತ್ತು ನೀವು ಬೆಂಗಳೂರಿನಲ್ಲಿ ಈಗ 4 ಗಂಟೆ ನಂತರ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಟ್ರಾಫಿಕ್ ಜಾಮ್ ಕೂಡ ಇದ್ದೇ ಇರುತ್ತೆ. ಬಿಕಾಸ್ ಎಲ್ಲರೂ ಪಾರ್ಟಿಗೆ ಅಂತೆಲ್ಲ ಹೋಗ್ತಾ ಇರ್ತಾರಲ್ಲ, ಆ ಕಾರಣಕ್ಕಾಗಿ ಸ್ವಲ್ಪ ನೀವು ಕೂಡ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಬೆಟರು. ಸೊ ಅಲ್ಲಿ ಏನಾದರೂ ಎಣ್ಣೆ ಮತ್ತಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತಲ್ಲಿ ಗಲಾಟೆ ಆಗೋದು ಇನ್ನೊಂದು ಮತ್ತೊಂದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಹೈ ಅಲರ್ಟ್ ಆಗಿದ್ದಾರೆ. ಕಳೆದ ಬಾರಿ ಏನಾಗಿತ್ತು ಅನ್ನೋದು ನಮ್ಗೆ ನೆನಪಿದೆ. ಡೆಫಿನೆಟ್ಲಿ ನೀತಿ, ನಮ್ಮ ಪೊಲೀಸರು ಈ ಬಾರಿ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಎಲ್ಲ ಮೈ ಮರ್ತು ಬಿಟ್ಟಿದ್ರು ನಮ್ಮ ರೆಡ್ ಆರ್ಮಿ ಅವರು. ಎಂತ ಜನ ರೀ, 8 ರಿಂದ 10 ಲಕ್ಷ ಜನ ರೀ. ಯಾವತ್ತೂ ಕೂಡ ಬಂದಿರಲಿಲ್ಲ, ಯಾವ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲೂ ಬಂದಿರಲಿಲ್ಲ. ನಿಜ ನಿಜ. ಬಂತು ಆರ್ಮಿ, ನಮ್ಮ ರೆಡ್ ಆರ್ಮಿ ದಂಡೆತ್ತಿ ಬರ್ತಾರಲ್ಲ, ಆ ಥರ ಬಂದಂಗಿತ್ತು ರೀ. ಬಟ್ ಪೊಲೀಸರು ಎಲ್ಲ ಅದರಲ್ಲಿ ತಲೆದಂಡ ಆಯಿತು. ಸರ್ಕಾರ ಕೂಡ ಅದರ ಜವಾಬ್ದಾರಿನೂ ಕೂಡ ತೆಗೆದುಕೊಳ್ಳುವಲ್ಲಿ ಮೀನಾಮೇಷ ಮಾಡ್ತು. ಬಟ್ ಈ ಬಾರಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ಆಗಬಾರ್ದು. ಹುಡುಗರು ಅಷ್ಟೇ, ಹುಡುಗಿಯರು ಅಷ್ಟೇ, ಯಾರು ಫ್ಯಾನ್ಸ್ ಇದ್ದಾರೋ ಮನೇಲಿ ಸೆಲೆಬ್ರೇಷನ್ ಮಾಡಿ, ಮನೇಲಿ ಕುಣಿದು ಕೂಬ್ಬಳಿಸಿ, ರಸ್ತೆಗೆ ಬರೋದು ಬೇಡ. ರೋಡ್ ಬ್ಲಾಕ್ ಮಾಡೋದು ಅಥವಾ ಪಟಾಕಿ ಸಿಡಿಸೋದು ಯಾವುದೇ ಕಾರಣಕ್ಕೂ ಆ ರೀತಿ ಬೇಡ. ಆಮೇಲೆ ಪೊಲೀಸರ ಮೇಲೇ ಕೆಲವೊಂದಿಷ್ಟು ಹಲ್ಲೆ ನಡೆಸುವಂಥ ಪ್ರಕರಣಗಳು ವರದಿಯಾಗಿತ್ತು. ಶಾಂತಿಯನ್ನು ಕಾಪಾಡ್ಕೋಬೇಕು ಇವತ್ತು RCB ಅಭಿಮಾನಿಗಳು. ಶಾಂತ ರೀತಿಯಾಗಿ ವರ್ತಿಸಿ. ಕಪ್ ನಮ್ದೇ, ಇನ್ನೊಂದ್ಸಲ ಕಪ್ ನಮ್ದೇ, ಕರೆಕ್ಟ್, ಡೌಟ್ ಬೇಡ. ಆದರೆ ಯಾಕಂದರೆ ನೋಡಿ, ವರ್ಲ್ಡ್ ವೈಡ್ ಇದ್ದಾರೆ ರೀ, ವರ್ಲ್ಡ್ ವೈಡು RCB ಫ್ಯಾನ್ಸ್ ಇರೋದು. ರೇವ್ ಪಾರ್ಟಿಗಳ ಬಗ್ಗೆ ಕೂಡ ಎಚ್ಚರ ವಹಿಸಿದ್ದಾರೆ ಪೊಲೀಸರು. ರೆಸ್ಟೋರೆಂಟು, ಪಬ್ಬು ಎಲ್ಲದರ ಮೇಲೂ ಕೂಡ ನಿಗಾ ಇಡಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ. ಸಂತೋಷ್, RCB ಅಭಿಮಾನಿಗಳ ಸಂಭ್ರಮ ಜೋರಾಗ್ಬೋದು ಮತ್ತೊಮ್ಮೆ ಅನ್ನುವಂಥ ನಿರೀಕ್ಷೆಗಳು ಕಂಡು ಬರ್ತಾ ಇದೆ. ಲಾಸ್ಟ್ ಟೈಮ್ ಆದಂಗೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಉತ್ತಮವಾದಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಹೇಗೆ ಸರ್ಪಗಾವಲಿರುತ್ತೆ, ಯಾವ ರೀತಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೆಂಗಳೂರು ಪೊಲೀಸರು? ಪ್ರಭು, ಏನು 19ನೇ IPL ಆವೃತ್ತಿಯ ಅಂತಿಮ ಪಂದ್ಯ, ಫೈನಲ್ ಪಂದ್ಯ ಇವತ್ತು GT ಮತ್ತು RCB ನಡುವೆ ನಡೀತಾ ಇರುವಂಥದ್ದು. ಸೊ ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದರೂ ಕೂಡ ಬೆಂಗಳೂರಿನಲ್ಲಿ ಇದರ ಅಬ್ಬರ ಮತ್ತು ಸೆಲೆಬ್ರೇಷನ್ ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಪೊಲೀಸರಿಗಾಗಲೇ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು. ಸೋಷಿಯಲ್ ಮೀಡಿಯಾಗಳಿಗೆ ಈಗಾಗಲೇ ವಾರ್ನಿಂಗ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಯಾವುದೇ ಸೆಲೆಬ್ರೇಷನ್ಗಳನ್ನು ಎಲ್ಲೂ ಕೂಡ ಮಾಡಬಾರ್ದು. ಅದರ ಜೊತೆಗೆ ಪಟಾಕಿಗಳನ್ನು ಸಿಡಿಸುವಂಥದ್ದು, ವೆಹಿಕಲ್ಗಳನ್ನು ಹಿಂದೆ ನೋಡಿದ್ವಿ, ಕಳೆದ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ರಸ್ತೆಗೆ ಅಡ್ಡಲಾಗಿ ಬರುವಂಥದ್ದು, ರಸ್ತೆಗಳಲ್ಲಿ ಹೋಗುವಂಥ ವೆಹಿಕಲ್ಗಳನ್ನು ತಡೆಯುವಂಥ ಕೆಲಸ, ಈ ರೀತಿಯಾಗಿ ಸಾಕಷ್ಟು ಜನ ಕಿರಿಕಿರಿಗಳನ್ನು ಮಾಡಿದರು. ಆದರೆ ಈ ಬಾರಿ ಆ ರೀತಿಯ ಯಾವುದೇ ಕೃತ್ಯಗಳನ್ನು ಎಸಗಬಾರ್ದು ಅಂತೇಳಿ ಕಟ್ಟುನಿಟ್ಟಿನಾಗಿ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಮ್ಯಾಚನ್ನು ನೋಡಲಿಕ್ಕೆ ಅಂದರೆ ಸೈಲೆಂಟಾಗಿ ನೀವು ಎಲ್ಲರೂ ಕೂತ್ಕೊಳ್ಳಿ, ನೋಡಿ, ಆರಾಮಾಗಿ ಎಂಜಾಯ್ ಮಾಡಿ. ಬಟ್ ಇದರಿಂದ ಯಾರಿಗೂ ಕೂಡ ಕಿರಿಕಿರಿ ಆಗಬಾರ್ದು ಅಂತ ಹೇಳಿ ಸೂಚಿಸಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಬಿಸ್ನೆಸ್ ಹಬ್ ಏರಿಯಾ ಅಂತ ನಾವೇನು ಹೇಳ್ತೀವಿ, MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, ಇಂದಿರಾನಗರ, ಕೋರ್ಮಂಗ್ಲ, ವೈಟ್ ಫೀಲ್ಡು, ಹೀಗೆ ಬೇರೆ ಬೇರೆ ಏರಿಯಾಗಳಲ್ಲಿ ಅಂದರೆ ಪ್ರಮುಖವಾಗಿ ಪಬ್ಗಳು ಇರುವಂಥದ್ದು ಏನಿರ್ತದೆ. ಸೊ ಇಂಥ
ಕಡೆ ಮ್ಯಾಚನ್ನು ನೋಡಲಿಕ್ಕೆ ಅಲ್ಲೇ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಾರೆ. ಯಾಕೆಂದರೆ ಇದೇ ಅವರಿಗೆ ಒಂದು ಬಿಸ್ನೆಸ್ ಮಾಡುವಂಥ ಸಂದರ್ಭ ಕೂಡ ಆಗಿರುತ್ತೆ. ಹೀಗಾಗಿ ಪಬ್ನಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಫ್ರೆಂಡ್ಸ್ಗಳ ಜೊತೆ ಫ್ಯಾಮಿಲಿಗಳ ಜೊತೆ ಸಾಕಷ್ಟು ಜನ ಪಂದ್ಯಗಳನ್ನು ವೀಕ್ಷಣೆಯನ್ನು ಮಾಡ್ತಾರೆ. ಸೊ ಆ ರೀತಿಯಾಗಿ ಪಂದ್ಯಗಳನ್ನು ವೀಕ್ಷಣೆ ಮಾಡೋಕ್ಕೆ ಬರುವಂಥವ್ರಿಗೆ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು, ಕಿರಿಕಿರಿಗಳಾಗಬಾರ್ದು ಅಂತೇಳಿ ಈಗಾಗಲೇ ಪೊಲೀಸರು ಸೂಚಿಸಿರುವಂಥದ್ದು. ಪಬ್ ಮತ್ತು ಬಾರ್ ಮಾಲೀಕರುಗಳಿಗೆ ಕೂಡ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಬರುವಂಥವ್ರಿಗೆ ಸೂಕ್ತ ರೀತಿಯಲ್ಲಿ ನೀವು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಡ್ಬೇಕು, ಬರಬೇಕು, ಯಾವುದೇ ಗಲಾಟೆಗಳಾಗಬಾರ್ದು ಮತ್ತು ಅಲ್ಲಿಂದ ಏನು ಪಾರ್ಟಿಗಳನ್ನು ಮುಗಿಸಿ ಮ್ಯಾಚನ್ನು ನೋಡಿದ ಬಳಿಕ ಕೂಡ ಹೊರಡಬೇಕು ಅಂತೇಳಿ ಸೂಚಿಸಿರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಕಪ್ RCBನೇ ಗೆಲ್ಲುತ್ತೆ ಅನ್ನೋದರಲ್ಲಿ ಒಂದು ಕಡೆ ಅಭಿಮಾನಿಗಳು ನಿರೀಕ್ಷೆಯಲ್ಲಿರುವಂಥದ್ದು. ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಆದರೆ ಕಪ್ ಗೆದ್ದರೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ನೀವು ಸೆಲೆಬ್ರೇಷನ್ನ ಮಾಡಬೇಕು ಅಂತೇಳಿ ನಗರ ಪೊಲೀಸರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.